ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೇ, ನೀವೆಲ್ಲರೂ ಬಹಳ ಯಶಸ್ವಿಯಾಗಿ 9ನೇ ತರಗತಿಯನ್ನು ಮುಗಿಸಿ 10ನೇ ತರಗತಿಗೆ ಬಂದಿದ್ದೀರಿ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕಲ್ತಿದ್ದೀರಿ. ಅದರಂತೆ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು 39 ಅಧ್ಯಾಯಗಳಿದ್ದು ಇಲ್ಲೂ ಸಹ ನೀವು ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸೋಣವೇ? ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ಏನಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದು, ಅಂದರೆ ಮುಂದುವರಿಯುತ್ತಿರುವಂತಹ ದೇಶಗಳಲ್ಲಿ ಒಂದು ಅನ್ನೋದು ನಿಮಗೆ ಗೊತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳಾದರೂ ಇನ್ನೂ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರಗಳ ಗುಂಪಲ್ಲೇ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳಾದರೂ ಭಾರತ ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಯಾಕೆ ಭಾರತ ಶ್ರೀಮಂತ ರಾಷ್ಟ್ರಗಳ ಗುಂಪಿಗೆ ಸೇರಿಲ್ಲ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೌದು ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ. ಯಾಕೆ ಅಂದರೆ ಹಿಂದೆ ಭಾರತ ಏನಿದೆ ವಿದೇಶಿಯರ ದಾಳಿಗೆ ಒಳಗಾಗಿತ್ತು. ಭಾರತದ ಮೇಲೆ ದಾಳಿ ನಡೆಸಿದಂತಹ ವಿದೇಶಿಯರೇನಿದ್ದಾರೆ ಭಾರತದ ಸಂಪತ್ತನ್ನು ಲೂಟಿ ಮಾಡಿದ್ರು ಅಲ್ಲ ಮಕ್ಕಳೇ? ಹಾಗಾದರೆ ಭಾರತಕ್ಕೆ ಬಂದಂಥ ವಿದೇಶಿಯರು ಯಾರು, ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರು ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಇದೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಹೌದು ಮಕ್ಕಳೇ, ಇತಿಹಾಸ ವಿಭಾಗದ 1ನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತ ನಮ್ಮ ದೇಶ, ಯುರೋಪ್ ಒಂದು ಖಂಡ. ಯುರೋಪ್ ಖಂಡದ ಅನೇಕ ದೇಶಗಳು ಭಾರತಕ್ಕೆ ಆಗಮಿಸಿದ್ರು. ಭಾರತಕ್ಕೆ ಆಗಮಿಸಿ ಏನು ಮಾಡಿದ್ರು, ಅವ್ರು ಯಾಕೆ ಭಾರತಕ್ಕೆ ಬಂದರು ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ತೇವೆ. ಈಗಾಗಲೇ ನೀವು 9ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಭೌಗೋಳಿಕ ಅನ್ವೇಷಣೆಗಳು ಎನ್ನುವಂಥ ಪಾಠವನ್ನು ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಅದರ ಮುಂದುವರಿದಂಥ ಭಾಗವೇ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 4 ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಕಾನ್ಸ್ಟಾಂಟಿನೋಪಲ್ ನಗರದ ವಶ, ಭಾರತಕ್ಕೆ ಹೊಸ ಜಲಮಾರ್ಗ, ಯುರೋಪಿನ ವ್ಯಾಪಾರಿ ಕಂಪನಿಗಳು. ಈ 4 ಅಂಶಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದಂಥ ಸಂಬಂಧ. ಹಿಂದೆ ಭಾರತ ಮತ್ತು ಯುರೋಪಿನ ನಡುವೆ ಹಿಂದಿನಿಂದಲೂ ವಾಣಿಜ್ಯ ಸಂಬಂಧ ಏನಿದೆ ಅದು ನಡೀತಾ ಇತ್ತು. ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ಇಲ್ಲಿ ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ, ಭಾರತ ಕಾಣಿಸ್ತಾ ಇದೆ, ಜೊತೆಗೆ ಯುರೋಪ್. ಭಾರತ ಮತ್ತು ಯುರೋಪ್ ನಡುವೆ ಭಾಳ ಹಿಂದಿನಿಂದಲೂ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು. ಭಾರತದ ಸಾಂಬಾರ ಪದಾರ್ಥಗಳು ಅಂದಾಗ ನಿಮ್ಗೆ ಯಾವ್ದು ನೆನಪಾಗುತ್ತೆ? ಮೆಣಸು, ಜೀರಿಗೆ, ಏಲಕ್ಕಿ, ಶುಂಠಿ ಮುಂತಾದಂತಹ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಅಪಾರವಾದಂತಹ ಬೇಡಿಕೆ ಇತ್ತು. ಇವೆಲ್ಲವುಗಳು ಭಾರತದ ಸಾಂಬಾರ ಪದಾರ್ಥಗಳಾಗಿದ್ದವು. ಭಾರತೀಯರ ಸಾಂಬಾರ ಪದಾರ್ಥಗಳು ಅಂದರೆ ಯುರೋಪಿನ ಜನರಿಗೆ ಬಹಳ ಖುಷಿ. ಭಾರತದ ಸಾಂಬಾರ ಪದಾರ್ಥಗಳಲ್ಲಿ ಯುರೋಪಿನ ಜನರಿಗೆ ಭಾಳಷ್ಟು ಆಸಕ್ತಿ ಇತ್ತು. ಆದುದರಿಂದಾಗಿ ಆ ಒಂದು ವಸ್ತುಗಳನ್ನು ಅವರು ಭಾರತದಿಂದ ಖರೀದಿಸ್ತಾ ಇದ್ದರು. ಹೀಗೆ ಇದೇ ರೀತಿಯಾದಂಥ ವ್ಯಾಪಾರ ಸಂಬಂಧ ಏನಿದೆ ಮಧ್ಯಕಾಲದಲ್ಲೂ ಮುಂದುವರಿಯುತ್ತೆ. ಭಾರತದ ಜೊತೆಗೆ ಭಾರತ, ಯುರೋಪ್ ಮತ್ತು ಏಷ್ಯಾ ದೇಶಗಳ ನಡುವಣ ವ್ಯಾಪಾರ ಏನಿದೆ ಅದು ಮಧ್ಯಕಾಲದಲ್ಲಿಯೂ ಮುಂದುವರಿಯಿತು ಮಕ್ಕಳೇ. ಹಾಗಾದರೆ ಈ ವ್ಯಾಪಾರ ಹೇಗೆ ನಡೀತಾ ಇತ್ತು? ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಬೈಜಾಂಟಿಯಂ, ಇದನ್ನು ನಾವು ಪೂರ್ವ ರೋಮನ್ ಸಾಮ್ರಾಜ್ಯ ಅಂತಲೂ ಕರಿತೀವಿ. ಪೂರ್ವ ರೋಮನ್ ಸಾಮ್ರಾಜ್ಯದ ಮತ್ತೊಂದು ಹೆಸರು ಬೈಜಾಂಟಿಯಂ. ಈ ಸಾಮ್ರಾಜ್ಯದ ರಾಜಧಾನಿಯಾದಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ದರು. ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪ್ನ ದೇಶಗಳಲ್ಲಿ ಮಾರ್ತಾ ಇದ್ದರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಏನಿದೆ ಇದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಆಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಂತಲೇ ಪರಿಗಣಿಸಲ್ಪಡ್ತು. ಮಕ್ಕಳೇ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕಾನ್ಸ್ಟಾಂಟಿನೋಪಲ್ನ ಈಗಿನ ಹೆಸರು ಇಸ್ತಾಂಬುಲ್ ಅಂತ ಕರೀತಾರೆ. ಈ ಕಾನ್ಸ್ಟಾಂಟಿನೋಪಲ್ ಮೂಲಕವೇ ಹಿಂದೆ ವ್ಯಾಪಾರ ಅನ್ನೋದು ನಡೀತಾ ಇತ್ತು. ಆದುದರಿಂದಲೇ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲಂತಲೇ ಪರಿಗಣಿಸಲ್ಪಟ್ಟಿತು.
ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಸಂಪೂರ್ಣವಾದಂಥ ಹಿಡಿತವನ್ನು ಸಾಧಿಸಿದರು. ಆದರೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಹಿಡಿತವನ್ನು ಸಾಧಿಸಿದ್ದು ಇಟಲಿಯ ವರ್ತಕರು. ನೋಡಿ ಮಕ್ಕಳೇ, ಏಷ್ಯಾ ಮತ್ತು ಯುರೋಪನ್ನು ನೀವು ಕಾಣ್ತಾ ಇದ್ದೀರಿ. ಏಷ್ಯಾ ಮತ್ತು ಯುರೋಪ್. ಏಷ್ಯಾದ ಸರಕುಗಳ ಮೇಲೆ ಯಾರು ಹಿಡಿತ ಸಾಧಿಸಿದ್ರು? ಅರಬ್ಬರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಹಿಡಿತವನ್ನು ಸಾಧಿಸಿದ್ದು ಇಟಲಿಯ ವರ್ತಕರು. ಏಷ್ಯಾದ ಸರಕುಗಳೇನಿದೆ ಅದು ಇಟಲಿಯ ವರ್ತಕರಿಗೆ ಒಳ್ಳೆ ಲಾಭವನ್ನು ತಂದು ಕೊಡ್ತಾ ಇತ್ತು. ಹೀಗೆ ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಏನಿದೆ ಅದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕನೇ ನಡೀತಾ ಇತ್ತು. ಆದರೆ 1453ರಲ್ಲಿ ಒಂದು ಘಟನೆ ನಡೀತು ಮಕ್ಕಳೇ. ಈಗಾಗಲೇ ನೀವು ಇದನ್ನು 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಯಾವ ಘಟನೆ ಅದು? ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ, ಕಾನ್ಸ್ಟಾಂಟಿನೋಪಲ್ ಇದೆಯಲ್ಲ, ಇದನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು 1453ರಲ್ಲಿ. ಯಾವಾಗ ಕಾನ್ಸ್ಟಾಂಟಿನೋಪಲನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಳ್ತಾರೋ ಆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಸಂಧಿಸುವಂತಹ ಎಲ್ಲ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಎಲ್ಲ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಆದರೆ ಟರ್ಕರಿಗೊಂದು ಹೊಸ ಅವಕಾಶ ಸಿಕ್ತು. ಆಗ ಅವ್ರು ಏನು ಮಾಡ್ತಾರೆ, ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಂಥ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರವಾದಂಥ ತೆರಿಗೆಗಳನ್ನು ವಿಧಿಸತೊಡಗಿದರು. ತೀವ್ರವಾದಂಥ ತೆರಿಗೆಗಳನ್ನು, ಹೆಚ್ಚಿನ ತೆರಿಗೆಗಳನ್ನು ವಿಧಿಸತೊಡಗಿದರು. ಇದರಿಂದಾಗಿ ಇತರ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಮಕ್ಕಳೇ, ಪರಿಣಾಮವಾಗಿ ಬೇರೆ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಮಕ್ಕಳೇ, ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳ್ಬೋದು, ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ, ಯಾಕೆ? ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಅನೇಕ ವ್ಯಾಪಾರಿಗಳು ವ್ಯಾಪಾರವನ್ನು ನಡೆಸ್ತಾ ಇದ್ರು. ಕಾನ್ಸ್ಟಾಂಟಿನೋಪಲ್ ಪತನದ ನಂತರ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತೆರಿಗೆಯನ್ನು ವಿಧಿಸಿದ್ರಿಂದಾಗಿ ಬೇರೆ ವರ್ತಕರಿಗೆ ಈ ಮಾರ್ಗದಲ್ಲಿ ನಡೀತಾ ಇದ್ದಂಥ ವ್ಯಾಪಾರದಿಂದ ಲಾಭ ಸಿಗಲಿಲ್ಲ. ಹಾಗೆ ಇದೇ ವೇಳೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯುವುದಕ್ಕೆ ಅನೇಕ ದೇಶಗಳ ರಾಜರುಗಳು ಮುಂದೆ ಬಂದರು. ಸ್ಪೇನ್ ಇರ್ಬೋದು, ಪೋರ್ಚುಗಲ್ ಇರ್ಬೋದು, ಅಥವಾ ಯುರೋಪಿನ ಇತರ ದೇಶಗಳ ರಾಜರುಗಳು ಮುಂದೆ ಬಂದರು. ಯಾಕೆ ಮುಂದೆ ಬಂದರು ಅಂದರೆ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿಬೇಕಾಗಿತ್ತು. ಹಿಂದೆ ಆ ದೇಶಗಳೆಲ್ಲವೂ ಭಾರತವನ್ನೇ ಹೆಚ್ಚಾಗಿ ಅವಲಂಬಿಸಿದ್ದವು. ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ನಂತರ ಹೊಸ ಸಮುದ್ರ ಮಾರ್ಗವನ್ನು ಹುಡುಕುವಂಥ ಪ್ರಯತ್ನ ಆರಂಭ ಆಯಿತು. ಇದೇ ಸಂದರ್ಭದಲ್ಲಿ ಅನೇಕ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಸಹ ನೆರವಿಗೆ ಬಂದವು ಮಕ್ಕಳೇ. ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ನೋಡೋಣ ಯಾವುದು ಅಂತ. ಹೊಸ ವೈಜ್ಞಾನಿಕ ಆವಿಷ್ಕಾರಗಳು, ದಿಕ್ಸೂಚಿ ಕಾಣಿಸ್ತಿದ್ರು ನೋಡಿ ಮಕ್ಕಳೇ. ದಿಕ್ಸೂಚಿ ಇರ್ಬೋದು, ದಿಕ್ಕನ್ನು ಗುರುತಿಸೋದಕ್ಕೆ ಇದು ಸಹಾಯಕವಾಗುತ್ತೆ. ಆಸ್ಟ್ರೋಲಾಬ್, ನಕ್ಷತ್ರ ಉನ್ನತಿ ಮಾಪನ ಅಂತಲೂ ಕರೀತಾರೆ. ಇವುಗಳ ಸಹಾಯದಿಂದ ನಕ್ಷತ್ರಗಳ ಎತ್ತರವನ್ನು, ಆಕಾಶಕಾಯಗಳ ಎತ್ತರವನ್ನು ತಿಳಿಯುವುದಕ್ಕೆ ಸಹಾಯಕವಾಗುತ್ತೆ. ಸಿಡಿಮದ್ದುಗಳು ನಿಮ್ಗೆ ಗೊತ್ತೇ ಇದೆ. ಮದ್ದು ತಯಾರಿಕೆ, ಗುಂಡುಗಳ ತಯಾರಿಕೆಯಲ್ಲಿ ಸಿಡಿಮದ್ದುಗಳ ಬಳಕೆ ಮಾಡ್ತೀವಿ. ಹೀಗೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ನೆರವಿಗೆ ಬಂದವು. ಇದನ್ನು ಸಹ ನಾವು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ಬೋದು. ಯಾವ ರೀತಿಯಾದಂಥ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಸಹಾಯಕವಾದವು ಅನ್ನೋದನ್ನು ಪರೀಕ್ಷೆಯಲ್ಲಿ ಕೇಳಬಹುದು ಮಕ್ಕಳೇ. ಇನ್ನು ಮಕ್ಕಳೇ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಬೇಕಾಗಿತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರು. ಭಾರತ ಮತ್ತು ಇತರ ಯುರೋಪ್ ದೇಶಗಳ ನಡುವಣ ಸಂಪರ್ಕ ಏನಿದೆ ಅದು ಟರ್ಕರ ನಿಯಂತ್ರಣಕ್ಕೆ ಹೋಯಿತು. ಹೀಗೆ ಒಬ್ಬೊಬ್ಬರೇ ನಾಯಕರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಯಶಸ್ಸನ್ನು ಸಾಧಿಸಿದ್ದು ಪೋರ್ಚುಗಲ್ ನಾವಿಕನಾದಂತಹ ವಾಸ್ಕೋ ಡ ಗಾಮ. ಕಾಣಿಸ್ತಾ ಇದೆ ನೋಡಿ ಮಕ್ಕಳೇ, ಪೋರ್ಚುಗಲ್ ನಾವಿಕ ವಾಸ್ಕೋ ಡ ಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಈತನು ಯಶಸ್ಸನ್ನು ಕಾಣ್ತಾನೆ. 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪ್ಪಡೆಂಬಲ್ಗೆ ಬಂದು ಈತ ತಲುಪ್ತಾನೆ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆಯಲ್ಲ, ಈತನು ಹೊರಟಿದ್ದು ಲಿಸ್ಬನ್,
ಪೋರ್ಚುಗಲ್ ದೇಶದ ಲಿಸ್ಬನ್ನಿಂದ ಹೊರಟಂಥ ಈತನು ಕೊನೆಗೆ ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯ ಕಾಪ್ಪಡ್ ಎನ್ನುವಂತಹ ಸ್ಥಳಕ್ಕೆ ಬಂದು ಆತನು ತಲುಪಿದನು. ಆ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರಲ್ಲಿ ಮೊದಲಿಗನಾಗ್ತಾನೆ ವಾಸ್ಕೋ ಡ ಗಾಮ. ಅಷ್ಟೇ ಅಲ್ಲದೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ವಾಸ್ಕೋ ಡ ಗಾಮ ಯಶಸ್ಸನ್ನು ಕಾಣ್ತಾನೆ. ವಾಸ್ಕೋ ಡ ಗಾಮ ಕಂಡುಹಿಡಿದಂಥ ಈ ಜಲಮಾರ್ಗ ಏನಿದೆ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಅದು ಪರಿಣಮಿಸಿತು. ಅನೇಕ ವರ್ಷಗಳವರೆಗೆ ಈ ಮಾರ್ಗವನ್ನೇ ಅನೇಕ ವ್ಯಾಪಾರಿಗಳು ಅನುಸರಿಸಿದರು. ಆ ಮೂಲಕ ಭಾರತದೊಂದಿಗೆ 1453ರ ಕಾನ್ಸ್ಟಾಂಟಿನೋಪಲ್ ಪತನದ ನಂತರ ಹೊಸ ಜಲಮಾರ್ಗವನ್ನು ಕಂಡುಹಿಡಿದದ್ದು ಮರು ವ್ಯಾಪಾರವನ್ನು ಸ್ಥಾಪಿಸಿದಂತಹ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು ಅಂದರೆ ಪೋರ್ಚುಗೀಸರು. ಮಕ್ಕಳೇ, ಪರೀಕ್ಷೆಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ತೀವಿ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು ಅಂದರೆ ಪೋರ್ಚುಗೀಸರು. ಮಕ್ಕಳೇ, ಹಾಗಾದರೆ ಮಕ್ಕಳೇ, ಭಾರತಕ್ಕೆ ಬಂದಂತಹ ಯುರೋಪಿನ ವ್ಯಾಪಾರಿ ಕಂಪನಿಗಳು ಯಾರು ಅನ್ನೋದನ್ನು ನಾವೀಗ ನೋಡಬೇಕು. ಪೋರ್ಚುಗೀಸರು ಭಾರತಕ್ಕೆ ಬಂದರು. ವಾಸ್ಕೋ ಡ ಗಾಮ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ಸನ್ನು ಕಾಣ್ತಾನೆ. ಅದೇ ರೀತಿಯಾಗಿ ಇತರ ಯುರೋಪ್ ಖಂಡಗಳ ವ್ಯಾಪಾರಿ ಕಂಪನಿಗಳು ಭಾರತಕ್ಕೆ ಬಂದಿದ್ದರು. ನೋಡೋಣ, ನೋಡಿ 4 ವ್ಯಾಪಾರಿ ಕಂಪನಿಗಳನ್ನು ನಾವಿಲ್ಲಿ ನೋಡ್ತೀವಿ ಮಕ್ಕಳೇ. ಪೋರ್ಚುಗೀಸರು, ಡಚ್ಚರು, ನಂತರ ಇಂಗ್ಲೀಷರು, ಕೊನೆಯಲ್ಲಿ ಫ್ರೆಂಚರು ಬಂದರು. ಅಂತಿಮವಾಗಿ ಇವರಲ್ಲಿ ಯಶಸ್ಸನ್ನು ಕಂಡಿದ್ದು ಯಾರೋ ಇಂಗ್ಲೀಷರು ಯಶಸ್ಸನ್ನು ಕಾಣ್ತಾರೆ ಮಕ್ಕಳೇ. ಇತರ ಯುರೋಪಿನ ಕಂಪನಿಗಳನ್ನು ಸೋಲಿಸಿದಂಥ ಇಂಗ್ಲೀಷರು ಭಾರತದಲ್ಲಿ ಸಂಪೂರ್ಣವಾಗಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸ್ತಾರೆ. ಹಾಗಾದರೆ ಈ ಯುರೋಪಿನ ಕಂಪನಿಗಳ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ಪೋರ್ಚುಗೀಸರು. ಆಗಲೇ ನಾವು ನೋಡಿದ್ವಿ, ಜಲಮಾರ್ಗದ ಮೂಲಕ ವ್ಯಾಪಾರಕ್ಕೆ ಭಾರತಕ್ಕೆ ಬಂದ ಮೊಟ್ಟ ಮೊದಲಿಗರು ಪೋರ್ಚುಗೀಸರು. 1498ರಲ್ಲಿ ಭಾರತಕ್ಕೆ ಬಂದರು. ಹಾಗೆ ಭಾರತವನ್ನು ತೊರೆದಂಥ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರಾಗಿದ್ದಾರೆ. 1961ರಲ್ಲಿ ಭಾರತವನ್ನು ತ್ಯಜಿಸಿದರು. ಈ ವಿಚಾರಗಳ ಬಗ್ಗೆ ನಾವು ಮಕ್ಕಳೇ ಇತಿಹಾಸ ವಿಭಾಗದ 9ನೇ ಅಧ್ಯಾಯವಾದಂತಹ ಸ್ವಾತಂತ್ರ್ಯೋತ್ತರ ಭಾರತ ಈ ಪಾಠದಲ್ಲಿ ಇನ್ನಷ್ಟು ವಿಚಾರಗಳ ಬಗ್ಗೆ ನಾವು ತಿಳ್ಕೊತೀವಿ. ಮಕ್ಕಳೇ, ನಿಮ್ಗೆ ಗೊತ್ತು, ವಾಸ್ಕೋ ಡ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ. ಆದರೆ ವಾಸ್ಕೋ ಡ ಗಾಮನ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್ ಯಾರೋ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಏನಿದ್ದಾನೆ, ಇವನು ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಈತ ವಾಸ್ಕೋ ಡ ಗಾಮನ ನಂತರ ಬಂದ, ಆದರೆ ಈತ ಬಂದಿದ್ದು ವೈಸರಾಯ್ ಆಗಿ ಭಾರತಕ್ಕೆ ಬರ್ತಾನೆ. ವೈಸರಾಯ್ ಆಗಿ ಭಾರತಕ್ಕೆ ಬಂದ ಮೇಲೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಒಂದು ಹೊಸ ನೀತಿಯನ್ನು ಜಾರಿಗೆ ತರ್ತಾನೆ. ಆ ನೀತಿಯನ್ನೇ ನಾವು ನೀಲಿ ನೀರಿನ ನೀತಿ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಮಕ್ಕಳೇ ನೀಲಿ ನೀರಿನ ನೀತಿ ಎಂದರೇನು ಅಂತ ಕೇಳ್ಬೋದು. ಆಗ ನೀವೇನು ಬರೀಬೇಕು? ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯನ್ನೇ ನೀಲಿ ನೀರಿನ ನೀತಿ ಅಂತ ಕರಿತೀವಿ. ಇದನ್ನು ಜಾರಿಗೆ ತಂದಿದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಅಲ್ಲ ಮಕ್ಕಳೇ, ಈತನ ಉದ್ದೇಶ ಏನಾಗಿತ್ತು ಅಂದರೆ ಭೂಮಿ ಮೇಲಿನ ಅಧಿಪತ್ಯ ಆತನಿಗೆ ಬೇಕಾಗಿರಲಿಲ್ಲ. ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯ, ಸಮುದ್ರದ ಮೇಲಿನ ಹಿಡಿತವನ್ನು ಸಾಧಿಸುವಂತಹದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಭೂಮಿಯ ಮೇಲಿನ ಅಥವಾ ಭೂಮಾರ್ಗದ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯವನ್ನು ಸಾಧಿಸುವುದು ಆತನ ಉದ್ದೇಶವಾಗಿತ್ತು ಮಕ್ಕಳೇ. ಈ ಒಂದು ಉದ್ದೇಶದಿಂದಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ಮಕ್ಕಳೇ, ಇಲ್ಲಿ ಗಮನಿಸಬೇಕು, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ನಂತರ ಬಂದಿದ್ದು ಎರಡನೇ ವೈಸರಾಯಾಗಿ ಬಂದಿದ್ದು ಆಲ್ಫೋನ್ಸೋ ಅಲ್ಬುಕರ್ಕ್. ಆಲ್ಫೋನ್ಸೋ ಅಲ್ಬುಕರ್ಕ್ನ ಮತ್ತೊಂದು ವಿಶೇಷತೆ ಅಂದರೆ ಈತನನ್ನು ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ವಾಸ್ಕೋ ಡ ಗಾಮ ಆಗಲಿ ಅಥವಾ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಷ್ಟೊಂದು ಬಲಿಷ್ಠರಾಗಿರಲಿಲ್ಲ. ಆದರೆ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಆಲ್ಫೋನ್ಸೋ ಡಿ ಅಲ್ಬುಕರ್ಕ್. ಅಲ್ಲ ಮಕ್ಕಳೇ, ಹಾಗಾದರೆ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ನ ಸಾಧನೆಗಳನ್ನು ನಾವು ನೋಡೋಣ. ಇವನು ಸಾಮಾನ್ಯ ಶಕ
1510ರಲ್ಲಿ ಬಿಜಾಪುರದ ಸುಲ್ತಾನಿಂದ ಗೋವಾವನ್ನು ಗೆದ್ದುಕೊಳ್ತಾನೆ. ಮೊದಲನೇ ಸಾಧನೆ. ಗೋವಾವನ್ನು ಗೆದ್ದ ನಂತರ ಅದನ್ನು ಪೋರ್ಚುಗೀಸರ ಆಡಳಿತದ ಕೇಂದ್ರವಾಗಿ ಪರಿವರ್ತಿಸಿದನು. ಮುಂದೆ 1 ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಪೋರ್ಚುಗೀಸರು ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ರು. ಆದರೆ ನಂತರ ಏನಾಯಿತು ಅಂದರೆ ಡಚ್ಚರು ಬರ್ತಾರೆ, ಇಂಗ್ಲೀಷರು ಭಾರತಕ್ಕೆ ಬಂದರು. ಯಾವಾಗ ಡಚ್ಚರು ಮತ್ತು ಇಂಗ್ಲೀಷರು ಭಾರತಕ್ಕೆ ಬರ್ತಾರೋ ಆಗ ಪೋರ್ಚುಗೀಸರು ಭಾರತದಲ್ಲಿ ರಾಜಕೀಯವಾಗಿ ಬಲವನ್ನು ಕಳೆದುಕೊಂಡರು, ರಾಜಕೀಯವಾಗಿ ಕಳೆಗುಂದಿದ್ರು. ಮಕ್ಕಳಲ್ಲಿ ಗಮನಿಸಬೇಕು, ಈ ಒಂದು ವಿಭಾಗದಿಂದ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲನೇದಾಗಿ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಗೊತ್ತಿದೆ ನಮಗೆ, ಅಲ್ಫೋನ್ಸೋ ಡಿ ಅಲ್ಬುಕರ್ಕ್. ಪೋರ್ಚುಗೀಸರ ಆಡಳಿತದ ಕೇಂದ್ರ ಯಾವುದು? ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಗೋವಾ ಅನ್ನೋದು ನಮ್ಗೆ ಗೊತ್ತು. ಪೋರ್ಚುಗೀಸರು ರಾಜಕೀಯವಾಗಿ ಕಳೆಗುಂದಿದರು. ಯಾಕೆ ಅಂದರೆ ಡಚ್ಚರು ಮತ್ತು ಇಂಗ್ಲಿಷರ ಆಗಮನದಿಂದಾಗಿ ರಾಜಕೀಯವಾಗಿ ಅವರು ಕಳೆಗುಂದಿದ್ರು ಮಕ್ಕಳೇ. ಈಗ ನಾವು 2ನೇ ಯುರೋಪಿನ ವ್ಯಾಪಾರಿ ಕಂಪನಿಯನ್ನು ನೋಡೋಣ. ಯಾರು? ಡಚ್ಚರು. ಡಚ್ ಅಂದಾಗ ಅವರಿಗೆ ಇನ್ನೆರಡು ಹೆಸರಿದೆ ಮಕ್ಕಳೇ. ಒಂದು ಹಾಲೆಂಡ್, ಮತ್ತೊಂದು ನೆದರ್ಲ್ಯಾಂಡ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನೋಡಿ ನೆದರ್ಲ್ಯಾಂಡ್ ಕಾಣಿಸ್ತಾ ಇದೆಯಲ್ಲ, ನೆದರ್ಲ್ಯಾಂಡ್ ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಡಚ್ಚರು ಸೇರಿರುವಂಥದ್ದು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರವರಾಗಿದ್ದರು. ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವಂಥ ಉದ್ದೇಶದಿಂದ ಇವರು 1602ರಲ್ಲಿ ಒಂದು ಕಂಪನಿಯನ್ನು ಸ್ಥಾಪಿಸಿದರು. ಆ ಕಂಪನಿಯನ್ನು ನಾವು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ. ಯಾಕೆ ಅದನ್ನು ಸ್ಥಾಪಿಸಿದರು ಅಂದರೆ ಇವರ ಮುಖ್ಯ ಉದ್ದೇಶ ಸಾಂಬಾರು ಪ್ರಸಿದ್ಧ ದ್ವೀಪಗಳಾದಂತಹ ಭಾರತ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಮುಂತಾದಂಥ ದೇಶಗಳ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಸಾಧಿಸುವಂಥದ್ದು ಡಚ್ಚರ ಒಂದು ಉದ್ದೇಶವಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವರು 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು. ಹಾಗಾದರೆ ಡಚ್ಚರು ಎಲ್ಲೆಲ್ಲಿ ತಮ್ಮ ವ್ಯಾಪಾರ ಕೋಠಿಗಳನ್ನು ಸ್ಥಾಪಿಸಿದರು ಅನ್ನೋದನ್ನು ನೋಡೋದಾದರೆ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರ್ ಇಲ್ಲಿ ತಮ್ಮ ವ್ಯಾಪಾರ ಕೋಠಿಗಳನ್ನು ಇವರು ಆರಂಭಿಸಿದರು. ಆ ಮೂಲಕ ಇವರು ಏನು ಮಾಡ್ತಾರೆ, ಪೋರ್ಚುಗೀಸರು ಆಗಲೇ ಭಾರತದಲ್ಲಿ ಬಲಿಷ್ಠರಾಗಿದ್ದರು. ಡಚ್ಚರ ಆಗಮನದಿಂದಾಗಿ ಪೋರ್ಚುಗೀಸರ ಏಕಸ್ವಾಮ್ಯ ಏನಾಯಿತು, ಕಡಿಮೆ ಆಗ್ತಾ ಹೋಯಿತು. ಆದರೆ ಮುಂದೆ ಇಂಗ್ಲೀಷರು ಭಾರತಕ್ಕೆ ಬರ್ತಾರೆ, ಫ್ರೆಂಚರು ಭಾರತಕ್ಕೆ ಬರ್ತಾರೆ. ಇವರ ಪೈಪೋಟಿಯನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೆ ಸಾಂಬಾರ ದ್ವೀಪಗಳ ಕಡೆಗೆ ಡಚ್ಚರು ಹೆಚ್ಚಿನ ಗಮನವನ್ನು ಕೊಟ್ಟರು. ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ನಾವು ನಿರೀಕ್ಷೆ ಮಾಡ್ತೀವಿ. ಡಚ್ಚರು ಸಾಂಬಾರ ದ್ವೀಪಗಳ ಕಡೆಗೆ ಮಾತ್ರ ಸೀಮಿತಗೊಂಡರು. ಯಾಕೆಂದರೆ ಭಾರತಕ್ಕೆ ಬಂದಂತಹ ಇಂಗ್ಲೀಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೆ ಡಚ್ಚರು ಸಾಂಬಾರ ದ್ವೀಪಗಳ ಕಡೆಗೆ ತಮ್ಮ ಗಮನವನ್ನು ಹರಿಸಿದರು. ಅಲ್ಲ ಮಕ್ಕಳೇ, 2 ವ್ಯಾಪಾರಿ ಕಂಪನಿಗಳ ಬಗ್ಗೆ ನಾವು ನೋಡಿದ್ವಿ. ಈಗ 3ನೇದು ಯಾವುದು ಅಂದರೆ ಇಂಗ್ಲೀಷರು. ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ. ಇಂಗ್ಲೀಷರನ್ನು ನಾವು ಬ್ರಿಟಿಷರು ಅಂತ ಕರಿತೀವಿ. ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಅಲ್ವಾ, ಬೇರೆ ಬೇರೆ ಹೆಸರುಗಳಿಂದ ನಾವು ಇವ್ರನ್ನ ಕರಿತೀವಿ. ಈ ಇಂಗ್ಲೀಷರು ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ನೋಡಿ ಮಕ್ಕಳೇ, ಚಿತ್ರ ಕಾಣಿಸ್ತಾ ಇದೆ. ಯಾರೋ? ರಾಣಿ ಎಲಿಜಬೆತ್. ಇವರಿಂದಾಗಿಯೇ ಈಸ್ಟ್ ಇಂಡಿಯಾ ಕಂಪನಿ, ಅದರಲ್ಲೂ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಇಂಗ್ಲೆಂಡಿನ ರಾಣಿಯಾದಂತಹ ಎಲಿಜಬೆತ್ ಸಾಮಾನ್ಯ ಶಕ 1600 ಡಿಸೆಂಬರ್ 31ರಂದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸುವುದಕ್ಕೆ 15 ವರ್ಷಗಳ ಪರವಾನಗಿ ಅಥವಾ ಅನುಮತಿಯನ್ನು ಅವಳು ಕೊಟ್ಟಳು. ವ್ಯಾಪಾರ ಮಾಡಿ ಅಂತ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿಯನ್ನು ಕೊಡ್ತಾಳೆ. ಯಾವಾಗ ರಾಣಿ ಎಲಿಜಬೆತ್ ಅನುಮತಿಯನ್ನು ಕೊಡ್ತಾಳೋ ಆಗ ಮೊಘಲ್ ಸಾಮ್ರಾಟನಾದಂಥ ಜಹಾಂಗೀರ್ನನ್ನು ಇವರು ಭೇಟಿ ಮಾಡ್ತಾರೆ. ಜಹಾಂಗೀರನನ್ನು ಭೇಟಿ ಮಾಡಿ ಆತನಿಂದ ಅನುಮತಿಯನ್ನು ಪಡೆದುಕೊಳ್ತಾರೆ. ಜಹಾಂಗೀರ್ ಅನುಮತಿಯನ್ನು ಕೊಡ್ತಾನೆ. ಆ ಮೂಲಕ ಬ್ರಿಟಿಷರು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೆಯಲು ಸಹಾಯಕವಾಯಿತು.
ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರ್ತದೆ. ಭಾರತಕ್ಕೆ ಬಂದಂಥ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದು ಮೊಘಲ್ ರಾಜನಾಗಿದ್ದಂತಹ ಜಹಾಂಗೀರ್ನನ್ನು ಭೇಟಿ ಮಾಡ್ತಾರೆ. ಜಹಾಂಗೀರನು ಇವರಿಗೆ ಒಂದು ಫರ್ಮಾನ್ ನೀಡಿದನು ಅಂದರೆ ಒಂದು ಅನುಮತಿಯನ್ನು ಕೊಡ್ತಾನೆ. ಏನು ಫರ್ಮಾನ್ ನೀಡ್ತಾನೆ? ಸೂರತ್ನಲ್ಲಿ ದಾಸ್ತಾನು ಮಳಿಗೆಯನ್ನು ಅಥವಾ ಫ್ಯಾಕ್ಟ್ರಿಯನ್ನು ಆರಂಭಿಸುವುದಕ್ಕೆ ಅನುಮತಿಯನ್ನು ಕೊಡ್ತಾನೆ. ಆ ಮೂಲಕ ಬ್ರಿಟಿಷರು ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿಯನ್ನು ಆರಂಭಿಸಿದರು ಮಕ್ಕಳೇ. ಇದಾದ ನಂತರ 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರ್ತಾನೆ. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ ನೋಡಿ. ಮೊದಲನೇದು ಸರ್ ಥಾಮಸ್ ರೋ, ಎರಡನೇದು ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಬರ್ತಾನೆ. ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯದ ಕೆಲವು ಕಡೆಗಳಲ್ಲಿ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅನುಮತಿ ಸಿಗುತ್ತೆ. ಆ ಮೂಲಕ ಬ್ರಿಟಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟ್ರಿಗಳನ್ನು ಆರಂಭಿಸಿದರು. ನೋಡಿ ಮಕ್ಕಳೇ, ಕಾಣಿಸ್ತಾ ಇದೆ. ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಬ್ರಿಟಿಷರು ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸಿದರು. ಫ್ಯಾಕ್ಟ್ರಿಗಳನ್ನು ಸ್ಥಾಪಿಸುವುದಕ್ಕೆ ಅನುಮತಿ ಕೊಟ್ಟಿದ್ದು ಜಹಾಂಗೀರ್. ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸರ್ ಥಾಮಸ್ ರೋ ಅಲ್ಲ ಮಕ್ಕಳೇ. ಇನ್ನೂ ಇದೆ ನೋಡಿ, ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠವಾದಂಥ ಕೋಟೆಯನ್ನು ಕಟ್ಟುತ್ತಾರೆ. ನಂತರ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ನು ಬಾಂಬೆ ಅಥವಾ ಮುಂಬೈ ಏನಿದೆ ಇದನ್ನು 1668ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 1 ವರ್ಷಕ್ಕೆ 10 ಪೌಂಡ್ಗಳ ಬಾಡಿಗೆಗೆ ಕೊಡ್ತಾನೆ. ಆ ಮೂಲಕ ಬ್ರಿಟಿಷರಿಗೆ ಬಾಂಬೆ ಕೂಡ ಸಿಕ್ತು. 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಎನ್ನುವಂಥ 3 ಹಳ್ಳಿಗಳನ್ನು ಇವರು ಪರ್ಚೇಸ್ ಮಾಡಿದ್ರು ಅಥವಾ ಖರೀದಿ ಮಾಡಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಇದರ ಸುತ್ತ ಕಲ್ಕತ್ತಾ ನಗರ ಬೆಳೆಯಿತು. ನಾವು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ತೀವಿ, ಕಲ್ಕತ್ತಾ ನಗರ ಹೇಗೆ ಬೆಳೆಯಿತು? ಆಗ ನೀವೇನು ಬರೀಬೇಕು? ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತ್ತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಆ ಮೂಲಕ ಕಲ್ಕತ್ತಾ ನಗರ ಬೆಳೆಯಿತು. ಯಾಕೆ ನಾವು ಕಲ್ಕತ್ತಾಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದೀವಿ ಅಂದರೆ ಮಕ್ಕಳೇ, ಅದು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರ ರಾಜಧಾನಿಯಾಗಿತ್ತು ಈ ಕಲ್ಕತ್ತಾ. ಈಗ ನಾವು ಇದನ್ನು ಕೋಲ್ಕತ್ತಾ ಅಂತ ಕರಿತೀವಿ. ಇದು ಈಗ ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದೆ. ಹೀಗೆ ಬ್ರಿಟಿಷರು ತಮ್ಮ ಅಧೀನದಲ್ಲಿದ್ದಂಥ ಪ್ರದೇಶಗಳಲ್ಲಿ ತಮ್ಮದೇ ಆದಂಥ ಹೊಸ ಕಾನೂನುಗಳನ್ನು ಜಾರಿಗೆ ತಂದರು. ಅದು ನಾಗರಿಕ ಕಾನೂನುಗಳಿರ್ಬೋದು ಅಥವಾ ಅಪರಾಧ ಕಾನೂನುಗಳಿರ್ಬೋದು ಮಕ್ಕಳೇ. ಭಾರತಕ್ಕೆ ಬಂದಂಥ ಕೊನೆಯ ಯುರೋಪಿನ ವ್ಯಾಪಾರಿ ಕಂಪನಿ ಫ್ರೆಂಚರು. ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು, ಫ್ರೆಂಚ್ ಅಂದ ತಕ್ಷಣ ನಮಗೊಂದು ದೇಶದ ಹೆಸರು ನೆನಪಾಗುತ್ತೆ. ಯಾವ ದೇಶ ಅದು? ಫ್ರಾನ್ಸ್ ದೇಶ. ಕಾಣಿಸ್ತಿದೆ ನೋಡಿ ಮಕ್ಕಳೇ, ಫ್ರಾನ್ಸ್ ದೇಶ ನಮಗೆ ನೆನಪಾಗುತ್ತೆ. ಫ್ರೆಂಚರು ಯಾವ ದೇಶದವರು? ಫ್ರಾನ್ಸ್ ದೇಶದವರು. ಫ್ರೆಂಚರು ಸಹ ಭಾರತಕ್ಕೆ ಬಂದಿದ್ದರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆ ಆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಒಡೆತನದ ಕಂಪನಿ ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇದು ಸರ್ಕಾರಿ ಒಡೆತನದ ಕಂಪನಿಯಾಗಿತ್ತು. ಭಾರತದಲ್ಲಿ ಪ್ರಥಮ ದಾಸ್ತಾನು ಮಳಿಗೆಯನ್ನು ಇವರು ಸೂರತ್ನಲ್ಲಿ ಆರಂಭಿಸಿದರು 1668ರಲ್ಲಿ. ಆಮೇಲೆ ಮಚಿಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲಸೂರ್ಗಳಲ್ಲೂ ಸಹ ಇವರು ದಾಸ್ತಾನು ಮಳಿಗೆಗಳನ್ನು ಅಥವಾ ಕೋಠಿಗಳನ್ನು ಆರಂಭಿಸಿ ಆ ಮೂಲಕ ವ್ಯಾಪಾರವನ್ನು ನಡೆಸ್ತಾರೆ. ಕಾಣಿಸ್ತಿದ್ರೆ ನೋಡಿ ಮಕ್ಕಳೇ, ಬಾಲಸೋರ್, ಮಚಿಲಿಪಟ್ಟಣಂ, ಚಂದ್ರನಾಗೋರ್, ಕಾರೈಕಲ್, ಮಾಹೆ ಇವೆಲ್ಲವುಗಳು ಫ್ರೆಂಚರ ವಸಾಹತು ಕೇಂದ್ರಗಳು. 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಇವರು ಪಡೆದುಕೊಳ್ತಾರೆ. ಆ ಒಂದು ಹಳ್ಳಿಯನ್ನು ಅಭಿವೃದ್ಧಿಪಡಿಸಿ ಅದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾಡ್ತಾರೆ. ಅಂತಿಮವಾಗಿ ಅದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಕೊನೆಗೆ ಆ ವಾಲಿಕೊಂಡಪುರಂಗೆ ಒಂದು ಹೆಸರು ಇಡ್ತಾರೆ. ಆ ಹೆಸರೇ ಪುದುಚೇರಿ ಅಥವಾ ಪಾಂಡಿಚೇರಿ. ಈಗಲೂ ಸಹ ಈ ಪಾಂಡಿಚೇರಿಯನ್ನು ನಾವು ಕಾಣ್ತೀವಿ. ಈ ಪಾಂಡಿಚೇರಿ ಅಥವಾ ಪುದುಚೇರಿ ಏನಿದೆ, ಭಾರತವನ್ನು ಬಿಟ್ಟು ಹೋಗುವವರೆಗೂ ಇದು ಫ್ರೆಂಚರ ರಾಜಧಾನಿಯಾಗಿತ್ತು. ಫ್ರೆಂಚರ ರಾಜಧಾನಿಯಾದಂತಹ ಪಾಂಡಿಚೇರಿಯನ್ನು ನಾವು ಈ ನಕಾಶೆಯಲ್ಲಿ ಕಾಣ್ಬೋದು ಅಲ್ವಾ ಮಕ್ಕಳೇ. ಭಾರತವನ್ನು ಬಿಟ್ಟು ಹೋಗುವವರೆಗೂ ಈ ಪಾಂಡಿಚೇರಿ ಫ್ರೆಂಚರ ರಾಜಧಾನಿ ಆಗಿತ್ತು.
ಆದರೆ ನಾವಿಲ್ಲಿ ಗಮನಿಸಬೇಕು, 1746ರಲ್ಲಿ ಪಾಂಡಿಚೇರಿಗೆ ಒಬ್ಬ ಗವರ್ನರ್ ಬರ್ತಾನೆ. ಅವನನ್ನು ನಾವು ಡೂಪ್ಲೆ ಅಂತ ಕರಿತೀವಿ. ಪಾಂಡಿಚೇರಿಗೆ ಗವರ್ನರ್ ಆಗಿ ಬಂದಂಥ ಡೂಪ್ಲೆ ಏನಿದ್ದಾನೆ, ಇವನು ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದ. ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸಬೇಕೆನ್ನೋದು ಈತನ ಒಂದು ಗುರಿಯಾಗಿತ್ತು. ಆತನ ಒಂದು ಮಹತ್ವಾಕಾಂಕ್ಷೆ ಏನಿದೆ, ಯಾರ ಮಹತ್ವಾಕಾಂಕ್ಷೆ? ಡೂಪ್ಲೆಯ ಮಹತ್ವಾಕಾಂಕ್ಷೆ. ನೋಡಿ ಮಕ್ಕಳೇ, ಡೂಪ್ಲೆ ಕಾಣಿಸ್ತಾ ಇದೆ. ಡೂಪ್ಲೆಯ ಮಹತ್ವಾಕಾಂಕ್ಷೆ ಏನಿದೆ ಅದು ಫ್ರೆಂಚರು ಮತ್ತು ಇಂಗ್ಲಿಷರ ನಡುವಿನ ಸಂಘರ್ಷಕ್ಕೆ ಕಾರಣವಾಯಿತು. ಈತನ ಉದ್ದೇಶ ಹೇಗಾದರೂ ಮಾಡಿ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸಬೇಕೆನ್ನುವುದಾಗಿತ್ತು. ಆತನ ಒಂದು ಮಹತ್ವಾಕಾಂಕ್ಷೆ ಮುಂದೆ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ಸಂಘರ್ಷಕ್ಕೆ ಕಾರಣ ಆಯಿತು. ಆ ಸಂಘರ್ಷವನ್ನು ನಾವು ಕಾರ್ನಾಟಿಕ್ ಯುದ್ಧಗಳು ಅಂತ ನಾವು ಕರಿತೀವಿ. ಇವತ್ತು ನಾವು ಏನೆಲ್ಲ ತಿಳ್ಕೊಂಡ್ವಿ? ಮೊದಲನೇ ಅಧ್ಯಾಯದಲ್ಲಿ 4 ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧ, ಎರಡನೇದು ಕಾನ್ಸ್ಟಾಂಟಿನೋಪಲ್ ನಗರದ ವಶ, ಮೂರನೇದು ಭಾರತಕ್ಕೆ ಹೊಸ ಜಲಮಾರ್ಗ, ನಾಲ್ಕನೇದು ಯುರೋಪಿನ ವ್ಯಾಪಾರಿ ಕಂಪನಿಗಳು. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಇನ್ನೂ 3 ಅಂಶಗಳು ಇವೆ. ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಹಾಗಾದರೆ ಇವತ್ತು ನೀವು ಏನೇನು ಕಲ್ತ್ಕೊಂಡ್ರಿ, ಅವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಲೇಬೇಕು. ಪ್ರಶ್ನೆಗಳನ್ನು ಬರ್ಕೊಳ್ಳೋಕೆ ರೆಡಿ ಇದ್ದೀರಲ್ಲ? ಮೊದಲನೇ ಮೇನ್, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲನೇದು, 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಎರಡನೇದು, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವನು. ನೋಡಿ ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳು ಸಮಾಜ ವಿಜ್ಞಾನ ಭಾಗ 1ರ ಪುಟ ಸಂಖ್ಯೆ 9ರಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಎರಡನೇ ಮೇನನ್ನು ನಾವು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರುಗಳನ್ನು ಪಟ್ಟಿ ಮಾಡಿ. ಕಾನ್ಸ್ಟಾಂಟಿನೋಪಲ್ ನಗರದ ವಶದಿಂದ ಉಂಟಾದ ಪರಿಣಾಮಗಳಾವು? ಎಲ್ಲ ಪ್ರಶ್ನೆಗಳು ಸಮಾಜ ವಿಜ್ಞಾನ ಭಾಗ 1ರ ಪುಟ ಸಂಖ್ಯೆ 10ರಲ್ಲಿದೆ ಮಕ್ಕಳೇ. ಪ್ರಶ್ನೆಗಳನ್ನು ನೋಡಿದ್ರಲ್ಲ, ಇವುಗಳಿಗೆ ನೀವು ಖಂಡಿತವಾಗಿಯೂ ಉತ್ತರಿಸಲೇಬೇಕು. ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ಅವುಗಳನ್ನು ತೋರಿಸಿ ಮಕ್ಕಳೇ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯವಾದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದಲ್ಲಿ 4 ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಅಧ್ಯಾಯದಲ್ಲಿ ಇನ್ನೂ 3 ಮುಖ್ಯ ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.